Hello everyone, my name is Amodini AP and I'm from Triple IT Sri City pursuing computer science branch. ಸೊ ಇವತ್ತು ನಾನು ನಿಮ್ಗೆ ನಾವು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಕಲಿತಾ ಇದ್ವಿ. ಸೊ ನಾನು ಇವತ್ತು ಅದರದ್ದು ಕಂಟಿನ್ಯೂಯೇಷನ್ ಕಲಿಸ್ತೀನಿ. ಬೇಸಿಕಲಿ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಇವತ್ತು. ನಾವು ಎಲ್ಲ ಏನು ಸಿಗ್ನಿಫಿಕೆಂಟ್ ಫಿಗರ್ಸ್ ಕಲ್ತ್ವಿ, ಡೈಮೆನ್ಷನಲ್ ಅನಾಲಿಸಿಸ್ ಕಲ್ತ್ವಿ, ರೌಂಡಿಂಗ್ ಆಫ್ ಕಲ್ತ್ವಿ. ಸೊ ಈಗ ಅದರದ್ದು ಮುಂದೆದು ಕಲಿಯೋಣ, ರೈಟ್? ಸೊ ನಾನು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ 1.2 ನಿಂದ. ಓಕೆ, ಸೊ ಏನಿದೆ? ಫಸ್ಟ್ ಕ್ವೆಶ್ಚನ್, fill in the blanks by suitable conversion of units. 1 kg meters per second square ಇದೆ ಅಲ್ವಾ, ಅದನ್ನ ಗ್ರಾಮ್ ಪರ್ ಸೆಂಟಿಮೀಟರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಮಾಡಬೇಕು. ಅದು ಹೇಗೆ ಮಾಡ್ತೀವಿ ನಾವು? ಇಟ್ಸ್ ರಿಟನ್ 1 kg is equal to 10 to the power 3 ಗ್ರಾಮ್ ಅಂತ ಗೊತ್ತು ನಮಗೆ. ಅದೇ ತರ 1 ಮೀಟರ್ ಸ್ಕ್ವೇರ್ is equal to 10 to the power ಎಷ್ಟು? 4, ನಾಟ್ 2, ಬಿಕಾಸ್ ಇದು ಮೀಟರ್ ಸ್ಕ್ವೇರ್ ಇದೆ. ಅದೇ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ರೈಟ್ ಇಸ್ ಈಕ್ವಲ್ ಟು 10 to the power 4 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾನು ಅದೇ ತರ ಇಲ್ಲಿ ಕನ್ವರ್ಟ್ ಮಾಡು. ಐ ಡೋಂಟ್ ನೀಡ್ ಟು ಕನ್ವರ್ಟ್ ಸೆಕೆಂಡ್ ಸ್ಕ್ವೇರ್ ಬಿಕಾಸ್ ಇಟ್ಸ್ ದ ಸೇಮ್. ನಾನು ಏನ್ ಬರೀತೀನಿ? 1 kg meter square per second square is equal to first 10 to the power 3 ಗ್ರಾಮ್ ಇದೆ ಅಲ್ವಾ, ಇಂಟು 10 to the power 4 ಇದೆ, ಇಂಟು that is nothing but 1 alva, that is equal to 10 to the power 7 gram centimeter square per second square. Okay, simple. Ega next ನಾವು 1 meter is equal to how much? ly ಕೇಳಿದ್ದಾರೆ. ly ಅಂದ್ರೆ light years. ಓಕೆ, ಸೊ ಅದು ನಾವು ಸಿಂಪಲ್ ಒಂದೇ ಫಾರ್ಮುಲಾ ಹಾಕ್ಬೇಕು ಅಷ್ಟೇ, ಏನು ಇಲ್ಲ ಜಾಸ್ತಿ. ಸೊ ಬೇಸಿಕಲಿ ನಮ್ಗೆ ಗೊತ್ತು ಏನು? 1 ly is equal to speed of light into 1 year. Okay, into 1 year. So ನಾನು ಏನ್ ಬರೀತೀನಿ? therefore 1 ly is equal to 3 into 10 to the power 8 meter per second into, ಈಗ ನಾವು ಇದನ್ನ ಎಲ್ಲ ಫುಲ್ ಮಿನಿಮಲ್ ಅಲ್ಲಿ ತರಬೇಕು. ಅದು ಹೇಗೆ? ಫಸ್ಟ್ 1 ಇಯರ್ ಅಲ್ಲಿ 365 ಡೇಸ್ ಇರುತ್ತೆ. ಓಕೆ, ಅದಾದ್ಮೇಲೆ ಆ ಡೇಸ್ ನಲ್ಲಿ 24 hours ಇರುತ್ತೆ. ಅದಾದ್ಮೇಲೆ ಆ hours ಅಲ್ಲಿ 60 minutes ಇರುತ್ತೆ. ಆ ಮಿನಿಟ್ಸ್ ಅಲ್ಲಿ 60 seconds ಇರುತ್ತೆ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಬರೋದು 9.46 into 10 to the power 15 meter. ಓಕೆ, ಸೊ 1 ly is equal to this. ಅಂದ್ರೆ 1 meter is equal to ಏನು? ಇದಂತೂ ಏನು ಅಷ್ಟೊಂದು ಯೋಚನೆನೇ ಮಾಡೋದ್ಬೇಕಾಗಿಲ್ಲ. ಕ್ರಾಸ್ ಹಾಗೆ ಮಾಡಿದ್ರೆ ನಂಗೆ ಬರೋದು 1 meter is equal to 1 divided by 9.46 into 10 to the power 15. So I'll get it as 1 meter is equal to 1.057 into 10 to the power minus 16 ly. ಓಕೆ, ಇಷ್ಟೆಲ್ಲ ಗೊತ್ತಾಯ್ತಾ? ಏನು ಇಲ್ಲ, ಸಿಂಪಲ್ ಆಗಿ ಯೂಸ್ ಮಾಡ್ತಾ ಇರಬೇಕು. ಅಂದ್ರೆ ಏನ್ ಯೂಸ್ ಮಾಡಿದ್ವಿ ನಾವು? ಫಸ್ಟ್ ಆಫ್ ಆಲ್ ವಿ ಯೂಸ್ ದಟ್ 1 ly is equal to speed of light into 1 year. 1 year ಅಲ್ಲಿ ಎಷ್ಟೊಂದು ಸೆಕೆಂಡ್ಸ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ? ನಾವು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ಸೊ ನಂದೇನು ಈಗ ಸಿ ಕ್ವೆಶ್ಚನ್ ಮಾಡೋಣ. ಅದ್ರಲ್ಲಿ ಏನಿದೆ? 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಾನು ಕನ್ವರ್ಟ್ ಮಾಡಬೇಕು ಕಿಲೋಮೀಟರ್ ಪರ್ ಆರ್ ಸ್ಕ್ವೇರ್ ನಲ್ಲಿ. ಅದ್ ಹೇಗ್ ಮಾಡೋದು? 1 ಮೀಟರ್ ಇದೆಯಲ್ವಾ, ಅದನ್ನ ಫಸ್ಟ್ ನಾನು ಕಿಲೋಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. ಅದ್ ಹೇಗೆ? ನಮ್ಗೆ ಏನ್ ಗೊತ್ತು? 1 ಮೀಟರ್ ಇಸ್ ಈಕ್ವಲ್ ಟು 10 to the power minus 3 ಕಿಲೋಮೀಟರ್. ಸಿಂಪಲ್ ಅಲ್ವಾ? ಅದೇ ತರ ಈಗ ನಾನು ಏನ್ ಮಾಡ್ತೀನಿ? ಸೆಕೆಂಡ್ ಸ್ಕ್ವೇರ್. ಸೊ ಅದನ್ನ ಹೇಗ್ ಮಾಡೋದು? 1 ಸೆಕೆಂಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 divided by 3600 ಇದೆಯಲ್ಲ, ಅದರದ್ದು ಸ್ಕ್ವೇರ್. ಯಾಕೆ ಹೇಳಿ? ದಿಸ್ ಇಸ್ ನಥಿಂಗ್ ಬಟ್ 60 into 60. ಓಕೆ, ಸೊ ಅದು ಬಂತು ನಮ್ಗೆ. ಇದೆರಡು ಬಂದ್ಮೇಲೆ ನಾನು ಏನ್ ಮಾಡ್ಬೇಕು? ಸಿಂಪಲ್, ಏನು ಇಲ್ಲ, 3 ಇದೆ, ಅದನ್ನ ನಾನು ಮಲ್ಟಿಪ್ಲೈ ಮಾಡ್ತೀನಿ ಇದರಿಂದ 10 to the power minus 3 ಮಾಡಿದೆ. ಅದ್ರ ಜೊತೆ ಮತ್ತೆ ಮಲ್ಟಿಪ್ಲೈ ಮಾಡ್ತೀನಿ ಇದನ್ನ 1/3600 ಹೋಲ್ ಸ್ಕ್ವೇರ್. ಇದು ಮಾಡಿದಾಗ ನನ್ಗೆ ಆನ್ಸರ್ ಬರೋದು 3.9 into 10 to the power 4 ಕಿಲೋಮೀಟರ್ ಪರ್ ಆರ್ ಸ್ಕ್ವೇರ್. ಒಂದ್ ಥಿಂಗ್ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ನಾವು ಇದೇನ್ ಯೂನಿಟ್ಸ್ ಕೊಟ್ಟಿರ್ತಾರೆ ಅದನ್ನ ಮರಿಬಾರ್ದು. ಯೂಶಲಿ ನಾವ್ ಏನ್ ಮಾಡ್ತೀವಿ? ಬರೀ 10 to the power minus 3 ಇಂಟು ಇದು ಮಾಡ್ಬಿಟ್ಟು ನಾವು ಆನ್ಸರ್ ಕೊಟ್ಬಿಡ್ತೀವಿ. ಬಟ್ ಅವರು ಒಂದು ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ಅದ ಅಂದಾಗ
ಅದನ್ನ ಯೂಸ್ ಮಾಡ್ಲೇಬೇಕು ನಾವು. ನೆಕ್ಸ್ಟ್ ಈಗ ಡಿ ಕ್ವೆಶನ್, ಅದು ಹೇಗಿದೆ? 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ನ ನಾವು ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಗ್ರಾಮ್ ಮಾಡ್ಬೇಕು. ಅದ್ ಹೇಗ್ ಮಾಡೋದು? ಸಿಂಪಲ್, ಅದೇ ತರ ನಾನು ಹೋಗ್ತೀನಿ. ಫಸ್ಟ್ ಏನಂತೀನಿ ನಾನು, 1 ನ್ಯೂಟನ್ ಅಂದ್ರೆ ಏನು ಇಸ್ ಈಕ್ವಲ್ ಟು 1 ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಮತ್ತೆ ನಾನು ಕೆಜಿ ನ ಕನ್ವರ್ಟ್ ಮಾಡ್ತೀನಿ, ಯಾಕಂದ್ರೆ ನನ್ಗೆ ಗ್ರಾಮ್ ನಲ್ಲಿ ತರಬೇಕು. ಅದು ಅಂದ್ರೆ 10⁻³ ಗ್ರಾಮ್ ಅಲ್ವಾ? ಅದೇ ತರ 1 ಮೀಟರ್ ಕ್ಯೂಬ್ ಅಂದ್ರೆ 10⁻⁶ ಸೆಂಟಿಮೀಟರ್ ಕ್ಯೂಬ್ ಅಲ್ವಾ? ಸೊ ನಾನು ಇದನ್ನ ಎಲ್ಲ ಯೂಸ್ ಮಾಡ್ಬಿಟ್ಟು ಇಲ್ಲಿ ಹಾಕ್ತೀನಿ. ಎಲ್ಲಿ ಹಾಕ್ತೀನಿ? ಜಿ ಇಸ್ ಈಕ್ವಲ್ ಟು 6.67. ಸೊ ನಾನು ಅದು ಹಾಕಿದಾಗ ಜಿ ಇಸ್ ಈಕ್ವಲ್ ಟು 6.67 ಇಂಟು 10⁻⁻11 ಇಂಟು, ಈಗ ನಾನು ಏನ್ ಹಾಕ್ಬೇಕು? ಫಸ್ಟ್ ಸೆಂಟಿಮೀಟರ್ ಕ್ಯೂಬ್ ನಲ್ಲಿ ಕನ್ವರ್ಟ್ ಮಾಡಿದ್ದು 1 ಮೀಟರ್ ಕ್ಯೂಬ್ ನ. ಸೊ ನಾನು ಹಾಕ್ತೀನಿ 6, ಅದು ಆಯ್ತಲ್ವಾ? ಸೊ ಫಸ್ಟ್ 1 ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹಾಕ್ಬೇಕು, ಬಿಕಾಸ್ ಯಾಕೆ? ನ್ಯೂಟನ್ ಇದೆ. ಅದಾದ್ಮೇಲೆ ಇನ್ನೊಂದೇನ್ ಹಾಕ್ತೀನಿ ನಾನು? ಮೀಟರ್ ಸ್ಕ್ವೇರ್ ಇದೆ. ಮೀಟರ್ ಸ್ಕ್ವೇರ್ ನಾನು ಹೇಗ್ ಹಾಕ್ತೀನಿ? 1 ಮೀಟರ್ ಸ್ಕ್ವೇರ್ ಅದೇ ತರ ಬರೀತೀನಿ. ಅದಾದ್ಮೇಲೆ 1 ಸೆಕೆಂಡ್ ಸ್ಕ್ವೇರ್ ಅದೇ ತರ ಬರೀತೀನಿ. ಓಕೆ, ನಾನು ಈಗ ಫರ್ದರ್ ಅದನ್ನ ನಾನು ಹೇಗ್ ಹಾಕ್ತೀನಿ ಅಂದ್ರೆ 6.67 ಇಂಟು 10⁻⁻11 ಮಾಡ್ಬಿಟ್ಟು ಅದ್ರ ಜೊತೆ ನಾನು ಇನ್ನ ಹಾಕೋದು 10⁻³ ಗ್ರಾಮ್ ಇನ್ವರ್ಸ್ ಇದು. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. 10⁻³ ಸೆಂಟಿಮೀಟರ್ ಕ್ಯೂಬ್ ಇಂಟು 1 ಸೆಕೆಂಡ್ -2 ಬಿಕಾಸ್ ಸೆಕೆಂಡ್ ಅಲ್ಲೇ ಹಾಕ್ಬೇಕು ನಾವು. ಓಕೆ, ಸೊ ನಾನು ಇದೇ ತರ ಮಾಡಿದಾಗ ನಂಗೆ ಫೈನಲ್ ಆನ್ಸರ್ ಬರೋದು ಇಂಟು 10⁻⁻8. ಓಕೆ, ಪರವಾಗಿಲ್ಲ, ಎಲ್ಲ ಅರ್ಥ ಆಯ್ತಾ? ಈಗ ನಾನು ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬರೋಣ. ಅ ಕ್ಯಾಲರಿ ಇಸ್ ಅ ಯೂನಿಟ್ ಆಫ್ ಹೀಟ್. ಇದನ್ನ ನಾನು ಮಾಡಿದ್ದೀನಿ, ಲಾಸ್ಟ್ ಕ್ಲಾಸ್ ಅಲ್ಲೇ ಮಾಡಿದ್ದೀನಿ. ಸೇಮ್ 1.4 ಆಲ್ಸೋ ಲಾಸ್ಟ್ ಕ್ಲಾಸ್ ಅಲ್ಲೇ ಮಾಡಿದ್ದೀನಿ. ನಾನು ಈಗ ಬರೋದು ನೆಕ್ಸ್ಟ್ ಕ್ವೆಶನ್ 1.5 ಬರೋಣ. ಏನಿದೆ ಅದು? ಅ ನ್ಯೂ ಯೂನಿಟ್ ಆಫ್ ಲೆಂತ್ ಇಸ್ ಚೂಸನ್ such that the speed of light in vacuum is unity. What is the distance between the sun and the earth in terms of the new unit if light takes 8 minutes and 20 seconds to cover this distance? So ನಾನು ಏನ್ ಫಸ್ಟ್ ಅನ್ಬೇಕು? ಏನ್ ಮಾಡಿದ್ದಾರೆ? ಫಸ್ಟ್ ನ್ಯೂ ಯೂನಿಟ್ ಕಂಡಿಡ್ದಿದ್ದಾರೆ, ಅದನ್ನು ಲೆಂತ್. ಅದೇನಂದಿದ್ದಾರೆ? ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇದೆಯಲ್ಲ, ಅದನ್ನ ನಾವು ಯೂನಿಟಿ ಅಂದ್ರೆ 1 ಮಾಡ್ಬಿಟ್ಟಿದೀವಿ ಅಂತ. ಸೊ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಅರ್ತ್. ಓಕೆ, ನಾ ಫೈಂಡ್ ಔಟ್ ಮಾಡ್ಬೇಕು ನಾನು. ಓಕೆ, ಅದು ಹೇಗೆ? ಏನು? ಇನ್ ಟರ್ಮ್ಸ್ ಆಫ್ ನ್ಯೂ ಯೂನಿಟ್, ಕನ್ಸಿಡರಿಂಗ್ ದ್ಯಾಟ್ ಟೈಮ್ ಎಷ್ಟು ತಗೊಳುತ್ತೆ? ಅದು 8 ಮಿನಿಟ್ 20 ಸೆಕೆಂಡ್ಸ್ ತಗೊಳುತ್ತೆ. ಓಕೆ, ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇದು ಹೇಗ್ ಮಾಡೋದು? ಏನು ಇಲ್ಲ, ನಂಗೇನ್ ಗೊತ್ತು? ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಲ್ವಾ? ನಮ್ಗೇನ್ ಕೊಟ್ಟಿದ್ದಾರೆ? ಟೈಮ್ ಟೇಕನ್ ಇಸ್ 8 ಮಿನಿಟ್ 10 ಸೆಕೆಂಡ್ಸ್. 20 ಸೆಕೆಂಡ್ಸ್, ಸಾರಿ. ಇದನ್ನ ನಾನು ಸೆಕೆಂಡ್ಸ್ ಅಲ್ಲಿ ಕನ್ವರ್ಟ್ ಮಾಡೋಣ. 8 ಮಿನಿಟ್ಸ್ ಅಂದ್ರೆ 8 ಇಂಟು ಎಷ್ಟು? ಸಾರಿ, 8 ಇಂಟು 60 ಮಾಡ್ತೀನಿ, ಪ್ಲಸ್ 20 ಅಲ್ವಾ? ಸೊ ನಂಗೆ ಏನ್ ಬರುತ್ತೆ? 8 6 ಏನು? 480 ಪ್ಲಸ್ 20 ನಂಗೆ ಬಂತು 500 ಸೆಕೆಂಡ್ಸ್ ಅಲ್ವಾ? 500 ಸೆಕೆಂಡ್ಸ್ ಬಂತು. ಈಗ ನಾನು ಏನ್ ಮಾಡ್ಬೇಕು? ಜಸ್ಟ್ ಸಿಂಪಲ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಅವ್ರು ಏನ್ ಹೇಳಿದ್ದಾರೆ? ದಿಸ್ ಇಸ್ 1 ಯೂನಿಟಿ ಅಂದ್ರೆ 1. ಸೊ 1 ಇಂಟು 500, ಸಾರಿ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಿತ್ತು. ಓಕೆ, ಸೊ 1 ಇಂಟು 500, ಐ ಗಾಟ್ ಇಟ್ ಆಸ್ 500. ಸಿನ್ಸ್ ಅದು ಯೂನಿಟ್ ಏನಂತ ಮೆನ್ಷನ್ ಮಾಡಿಲ್ಲ, ನಾನು ಇಲ್ಲಿ ಯೂನಿಟ್ಸ್ ಅಂತ ಬರೀತೀನಿ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನಾವೇನ್ ಮಾಡ್ವಿ? ಅದನ್ನ ಸೆಕೆಂಡ್ಸ್ ಅಲ್ಲಿ ಕನ್ವರ್ಟ್ ಮಾಡ್ವಿ ಟೈಮ್ ನ, ಅಂಡ್ ಡಿಸ್ಟೆನ್ಸ್ ಸ್ಪೀಡ್ ಯೂನಿಟಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಫಾಲೋ ಮಾಡ್ಬಿಟ್ಟು ಫೈಂಡ್ ಔಟ್ ಮಾಡಿದೆ ಡಿಸ್ಟೆನ್ಸ್ ನ. ನೆಕ್ಸ್ಟ್ ಕ್ವೆಶನ್ ಇದೆ. ನಾನು 1.6 ಕ್ವೆಶನ್ ನಾನು ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲೇ. ಸೊ ನಾನು 7th ಕ್ವೆಶನ್ ಹೋಗ್ತಾ ಇದ್ದೀನಿ. ಏನು? ಅ ಸ್ಟೂಡೆಂಟ್ ಮೆಜರ್ಸ್ ದ ಥಿಕ್ನೆಸ್ ಆಫ್ ಅ ಹ್ಯೂಮನ್ ಹೇರ್ ಬೈ ಲುಕಿಂಗ್ ಅಟ್ ಇಟ್ ಥ್ರೂ ಅ ಮೈಕ್ರೋಸ್ಕೋಪ್ ಆಫ್ ಮ್ಯಾಗ್ನಿಫಿಕೇಶನ್ 100. ಏನ್ ಮಾಡ್ದ? ಒಂದ್ ಮ್ಯಾಗ್ನಿಫಿಕೇಶನ್ ಇದು ತಗೊಂಡ, ಮೈಕ್ರೋಸ್ಕೋಪ್ ತಗೊಂಡ, ಅದ್ರದ್ದು ಏನು ಥಿಕ್ನೆಸ್ ಫೈಂಡ್ ಔಟ್ ಮಾಡ್ದ. ಅದು ಏನಿತ್ತು? ಮ್ಯಾಗ್ನಿಫಿಕೇಶನ್ ಎಷ್ಟಿತ್ತು? ಅದ್ರದ್ದು 100 ಇತ್ತು. ಅವನೇನ್ ಅಬ್ಸರ್ವ್ ಮಾಡ್ದ? ದಟ್ ಅದ್ರಲ್ಲಿ 20 ಅಬ್ಸರ್ವೇಷನ್ಸ್ ಮಾಡ್ದ. ಅದ್ರಲ್ಲೂ ಆವ್ರೇಜ್ ಹುಡುಕ್ದ. ಸೊ 20 ಅಬ್ಸರ್ವೇಷನ್ ಮಾಡ್ದ, ಅದಾದ್ಮೇಲೆ ಆವ್ರೇಜ್ ಹುಡುಕ್ದ. ಸೊ ಅದ್ ಆವ್ರೇಜ್ ಹುಡುಕ್ದಾಗ 3.5 mm ಅಂತ ಬಂತು.
ಈಗ ನಾನು ಏನ್ ಮಾಡ್ಬೇಕು, ವಾಟ್ ಇಸ್ ದಿ ಎಸ್ಟಿಮೇಟ್ ಆಫ್ ದ ಥಿಕ್ನೆಸ್ ಆಫ್ ಹೇರ್. ಸೊ ನಾನು ಅದನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀನಿ, ಇದನ್ನು ಏನು ಇಲ್ಲ, ಏನ್ ಕೊಟ್ಟಿದ್ದಾರೆ, ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು 100 ಕೊಟ್ಟಿದ್ದಾರೆ. ಆವರೇಜ್ ವಿಡ್ತ್ ಆಫ್ ದ ಹೇರ್ ಕೊಟ್ಟಿದ್ದಾರೆ 3.5 mm. ನಾನು ಏನ್ ಮಾಡ್ಬೇಕು, ಆಕ್ಚುಯಲ್ ಥಿಕ್ನೆಸ್ ಫೈಂಡ್ ಔಟ್ ಮಾಡ್ಬೇಕು. ಅದ್ ಹೇಗ್ ಮಾಡ್ತೀನಿ, ಈಗ ನಾನು ಏನಾದ್ರೂ ಮ್ಯಾಗ್ನಿಫೈ ಮಾಡಿದಾಗ ಅದು ಜಾಸ್ತಿ ಆಗಿರುತ್ತೆ ಅಲ್ವಾ, ಸೊ ನಾನು ಏನ್ ಮಾಡ್ತೀನಿ, ಅದನ್ನ ಡಿವೈಡ್ ಮಾಡ್ತೀನಿ. ಎಷ್ಟು ಮ್ಯಾಗ್ನಿಫೈ ಮಾಡಿರ್ತಾರೆ ಅಷ್ಟು ಡಿವೈಡ್ ಮಾಡ್ತೀನಿ. ಯಾಕೆ, ಈಗ ಮ್ಯಾಗ್ನಿಫೈ ಅಂದ್ರೆ ಏನು, ದೊಡ್ಡದ್ ಮಾಡೋದು. ದೊಡ್ಡದನ್ನ ಆಕ್ಚುಯಲ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಅದ್ರದ್ದು ವ್ಯಾಲ್ಯೂನ ಡಿವೈಡ್ ಮಾಡ್ಬೇಕು. ಸೊ ನನಗೆ ಹಾಗೆ ಬರುತ್ತೆ 0.035 mm. ಓಕೆ, ಸಿಂಪಲ್, ಏನು ಇರ್ಲಿಲ್ಲ ಇದ್ರಲ್ಲಿ. ನೆಕ್ಸ್ಟ್ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್, ಏನು ಇಲ್ಲ, ಕ್ವೆಶನ್ಸ್ ಕೊಟ್ಟಿದ್ದಾರೆ. ಏನು, ಯು ಆರ್ ಗಿವನ್ ಅ ಥ್ರೆಡ್ ಅಂಡ್ ಅ ಮೀಟರ್ ಸ್ಕೇಲ್. ಓಕೆ, ಹೌ ವಿಲ್ ಯು ಎಸ್ಟಿಮೇಟ್ ದ ಡಯಾಮೀಟರ್ ಆಫ್ ದ ಥ್ರೆಡ್. ಏನು, ಡಯಾಮೀಟರ್ ಹೇಗ್ ಮಾಡ್ತೀನಿ ನಾನು, ಡಯಾಮೀಟರ್ ಈಗ ಒಂದು ಮೀಟರ್ ಸ್ಕೇಲ್ ಕೊಟ್ಟಿದ್ದಾರೆ, ಓಕೆ, ಥ್ರೆಡ್ ಕೊಟ್ಟಿದ್ದಾರೆ, ನಾನು ಅದರದ್ದು ಡಯಾಮೀಟರ್ ಹೇಗ್ ಫೈಂಡ್ ಔಟ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ, ಐ ವಿಲ್ ರ್ಯಾಪ್ ದ ಥ್ರೆಡ್ ಇದೆಯಲ್ಲ, ಅದನ್ನ ಒಂದು ಯೂನಿಫಾರ್ಮ್ ರಾಡ್ ತಗೊಂತೀನಿ. ಓಕೆ, ದಿಸ್ ಇಸ್ ಅ ರಾಡ್. ಅದು ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಇಟ್ ಇಸ್ ಯೂನಿಫಾರ್ಮ್, ಬಿಕಾಸ್ ನಮ್ಗೆ ಡಯಾಮೀಟರ್ ಗೊತ್ತಾಗ್ಬೇಕು. ಸೊ ನಾನು ಏನ್ ಮಾಡ್ತೀನಿ, ಆ ಥ್ರೆಡ್ ಅನ್ನ ಇದರಲ್ಲಿ ರ್ಯಾಪ್ ಮಾಡ್ತೀನಿ, ಹೊರಗಡೆನೆ ರ್ಯಾಪ್ ಮಾಡ್ತೀನಿ. ಓಕೆನಾ, ಥ್ರೆಡ್ ನ. ಸೊ ನಾನು ಅದರಿಂದ ಹೇಗ್ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ, ನಾನು ಅದನ್ನು ಕ್ಲೋಸ್ಡ್ ಆಗಿರ್ಬೇಕು, ಒಂದು ಗ್ಯಾಪ್ಸ್ ಇರಬಾರ್ದು, ಅಷ್ಟು ಕ್ಲೋಸ್ ಆಗಿ ರ್ಯಾಪ್ ಮಾಡ್ತೀನಿ. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಎಷ್ಟು ಫುಲ್ ಆಗಿರುತ್ತಲ್ಲ ಅದ್ರದ್ದು ಲೆಂತ್ ಮೆಜರ್ ಮಾಡ್ತೀನಿ. ಓಕೆ, ಆ ರಾಡ್ ಅಲ್ಲಿ ಎಷ್ಟು ಕಂಪ್ಲೀಟ್ ಆಗಿ ನಾನು ತುಂಬಿರ್ತೀನಿ ಅಷ್ಟು ಲೆಂತ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದಾಗ ದ ನಂಬರ್ ಆಫ್ ಟರ್ನ್ಸ್, ಇಲ್ಲಿ 1 2 3 4 5 6 7 8 ಆ ತರ. ಓಕೆ, ಸೊ ನಾನ್ ಡಯಾಮೀಟರ್ ಫೈನಲಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಲೆಂತ್ ಆಫ್ ದ ಥ್ರೆಡ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಟರ್ನ್ಸ್. ಓಕೆ, ಇಷ್ಟೆಲ್ಲ ಮಾಡ್ತೀನಿ. ಅದಾದ್ಮೇಲೆ ನನ್ಗೆ ಆನ್ಸರ್ ಬಂದ್ಬಿಡ್ತು, ಏನು ಇಲ್ಲ, ಅಷ್ಟೊಂದೇನು ಕೆಲ್ಸನೇ ಇರ್ಲಿಲ್ಲ. ನೆಕ್ಸ್ಟ್ ಏನ್ ಕೇಳಿದ್ದಾರೆ, a screw gauge has a pitch of 1 mm and 200 divisions, okay, on the circular scale. Do you think it is possible to increase the accuracy of the screw gauge arbitrarily by increasing the number of divisions on the circular scale? ಅವ್ರು ಏನ್ ಕೇಳಿದ್ದಾರೆ, ನಂಬರ್ ಆಫ್ ಡಿವಿಷನ್ಸ್ ಇನ್ಕ್ರೀಸ್ ಮಾಡಿದ್ರೆ ನಂದು ಅಕ್ಯುರಸಿ ಇನ್ಕ್ರೀಸ್ ಆಗುತ್ತಾ ಅಂತ. ಸೊ ಏನಾಗುತ್ತೆ ಗೊತ್ತಾ, ನಾವು ಆಲ್ವೇಸ್ ನೆನ್ಪಿಟ್ಕೋಬೇಕು ದಟ್ ನಾವು ಯಾವಾಗ್ಲೂ ನಂಬರ್ ಆಫ್ ಡಿವಿಷನ್ಸ್ ಇನ್ಕ್ರೀಸ್ ಮಾಡಿದಾಗ ಸರ್ಕ್ಯುಲರ್ ಸ್ಕೇಲ್ ಮೇಲೆ ಅದರದ್ದು ಅಕ್ಯುರಸಿ ತುಂಬಾ ಕಡಿಮೆ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್, ಬಟ್ ಇನ್ಕ್ರೀಸ್ ಆಗಲ್ಲ ಅಂತ ಅಲ್ಲ, ಬಟ್ ತುಂಬಾ ನೆಗ್ಲಿಜಿಬಲ್ ನಲ್ಲಿ ಇನ್ಕ್ರೀಸ್ ಆಗುತ್ತೆ. Okay. The mean diameter of a thin brass rod is to be measured by vernier calipers. Why is a set of 100 measurements of the diameter expected to yield a more reliable estimate than a set of 5 measurements only? So why is it, ಅಲ್ವಾ? ನಾನು ಏನ್ ಮಾಡ್ತೀನಿ, 100 measurements ತಗೊಂಡೆ, ಓಕೆ, ಬಟ್ ಅದರದ್ದು ಮೋರ್ ರಿಲಯಬಲ್ ದನ್ 5. ಯಾಕೆ ಅಂದ್ರೆ ರ್ಯಾಂಡಮ್ ಎರರ್ಸ್ ಏನಿರುತ್ತೆ ಅಲ್ವಾ, ಅದು ಕಡಿಮೆ ಆಗುತ್ತೆ. ಸೊ 5 ನಲ್ಲಿ ತುಂಬಾ ರ್ಯಾಂಡಮ್ ಎರರ್ಸ್ ಇರುತ್ತೆ, ಜಾಸ್ತಿ ಎರರ್ಸ್ ಇರುತ್ತೆ. ಬಟ್ ನಾನು ಎಲ್ಲಿ ತನಕ ಅದು ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಅಲ್ವಾ, ಅದ್ರಲ್ಲೆಲ್ಲ ಯೂಸ್ ಮಾಡಿದಾಗ ನಂದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ರ್ಯಾಂಡಮ್ ಎರರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ದು 100 ಮೆಜರ್ಮೆಂಟ್ಸ್ ಇದ್ದಾಗ ಇಟ್ಸ್ ಮೋರ್ ರಿಲಯಬಲ್. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಬರೋಣ. ಏನು, the photograph of a house occupies an area of 1.75 centimeter cube on a 3.35 mm slide. Okay. The slide is projected onto a screen and the area of the house on the screen is 1.55 meter square. What is the linear magnification of the projector screen arrangement? ಇದು ಹೇಗೆ ಮಾಡೋಣ? ಸೊ ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ದ ಹೌಸ್ ಆನ್ ಸ್ಲೈಡ್ ಇಸ್ ಎಷ್ಟು ಕೊಟ್ಟಿದ್ದಾರೆ, ಅದೇ ಲೆಟ್ಸ್ ಸೇ ಹೌಸ್ ಆನ್ ಸ್ಲೈಡ್ ಅಲ್ವಾ, ನಾನು ಎಸ್ ಅಂತ ಹಾಕೊಡ್ತೀನಿ. ಅದೆಷ್ಟು ಕೊಟ್ಟಿದ್ದಾರೆ, 1.75 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏರಿಯಾ ಆನ್ ಸ್ಕ್ರೀನ್ ಅದೆಷ್ಟು ಕೊಟ್ಟಿದ್ದಾರೆ, 1.55 ಮೀಟರ್ ಸ್ಕ್ವೇರ್ ಇದೆ ಆದ್ರೆ ಇದು. ಸೊ ನಾನು ಕನ್ವರ್ಟ್ ಮಾಡಬೇಕು, 1.55
ಮೀಟರ್ ಸ್ಕ್ವೇರ್ ನ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಮಾಡ್ಬೇಕು ಅಂದ್ರೆ 10⁴ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇದಾಯ್ತು. ಇದಾದ್ಮೇಲೆ ನಂಗೆ ಏನ್ ಬರುತ್ತೆ, ಇದೇ ನಾನು ಇದೇ ಸೈಂಟಿಫಿಕ್ ನೋಟೇಶನ್ ಅಲ್ಲೇ ಇಡ್ತೀನಿ ಈಗ ಇಲ್ಲಿ ತನಕ. ಸೊ ಮ್ಯಾಗ್ನಿಫಿಕೇಶನ್ ಎವ್ರಿ ಟೈಮ್ ನಾವ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಏರಿಯಾ ಆನ್ ದ ಸ್ಕ್ರೀನ್ ಎಷ್ಟು ಬಂದಿದೆ ಡಿವೈಡ್ ಬೈ ಏರಿಯಾ ಆನ್ ಸ್ಲೈಡ್. ಯಾಕಂದ್ರೆ ಸ್ಕ್ರೀನ್ ಯಾಕೆ ಅಂದ್ರೆ ದೊಡ್ಡದು, ಮ್ಯಾಗ್ನಿಫಿಕೇಶನ್ ಅಂದ್ರೆ ದೊಡ್ಡದು ಮಾಡೋದು. ಸೊ ನಾನು ಏನ್ ಮಾಡ್ತೀನಿ, ದೊಡ್ಡದು ಡಿವೈಡೆಡ್ ಬೈ ಚಿಕ್ಕದು. ದೊಡ್ಡದು ಬಂದ್ಬಿಟ್ಟು 1.5 ಇಂಟು 10⁴ ಇದೆ. ಅದಾದ್ಮೇಲೆ ಸ್ಲೈಡ್ ಬಂದ್ಬಿಟ್ಟು 1.75 ಇದೆ. ಸೊ ನನ್ಗೆ ಫೈನಲಿ ಬರೋದು ಆನ್ಸರ್. ಬಟ್ ಇದು ಏನಿದೆ ನಮ್ದು ಏರಿಯಾನಲ್ಲಿ ಮ್ಯಾಗ್ನಿಫಿಕೇಶನ್ ಇದೆ ಅಲ್ವಾ, ಬಟ್ ಅವ್ರು ಕೇಳ್ತಾ ಇರೋದು ಲೀನಿಯರ್ ಮ್ಯಾಗ್ನಿಫಿಕೇಶನ್. ಸೊ ನಾನು ಲೀನಿಯರ್ ಮ್ಯಾಗ್ನಿಫಿಕೇಶನ್ ಮಾಡ್ಬೇಕು ಅಂದ್ರೆ ನಾನು ಇದು ಹೋಲ್ ಥಿಂಗ್ ನ ಸ್ಕ್ವೇರ್ ರೂಟ್ ತಗೋಬೇಕು. ಸೊ ನಾನು ಇದು ಮಾಡಿದಾಗ ನಂಗೆ ಬರೋದು 94.11. ನೋಟ್ ದಟ್ ವಿ ಡೋಂಟ್ ಹ್ಯಾವ್ ಎನಿ ಯೂನಿಟ್ ಹಿಯರ್ ಸಿನ್ಸ್ ಸೇಮ್ ಯೂನಿಟ್ಸ್ ನಲ್ಲಿ ಡಿವೈಡ್ ಮಾಡಿದಾಗ ಕ್ಯಾನ್ಸಲ್ ಆಗ್ತಾ ಇದೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಮಾಡೋಣ. ಇದು ಅರ್ಥ ಆಯ್ತಾ? ಅದು ಏರಿಯಾ ನಾನು ಯಾಕೆ ಸ್ಕ್ವೇರ್ ರೂಟ್ ತಗೊಂಡೆ ಮ್ಯಾಗ್ನಿಫಿಕೇಶನ್, ಯಾಕಂದ್ರೆ ಇಲ್ಲಿ ನಮ್ಗೆ ಕೇಳಿದ್ದು ಅವರು ಲೀನಿಯರ್ ಮ್ಯಾಗ್ನಿಫಿಕೇಶನ್. ಸೇ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ಫಾಲೋಯಿಂಗ್ ಥಿಂಗ್. ಸೊ ಏನು ಹೇಳಿ, ಇದು ರೂಲ್ಸ್ ನೆನಪಿದ್ಯಾ? ಇದು 0.007 ಏನಾಗುತ್ತೆ, ಇದರಲ್ಲಿ ಇದು ಆಗಲ್ಲ, ನೋ ನೋ ನೋ, ಓನ್ಲಿ 7 ಆಗುತ್ತೆ. 1 ಬಿಕಾಸ್ ದಿಸ್ ಇಸ್ ಲೆಸ್ ದ್ಯಾನ್ 1, n ಇಸ್ ಲೆಸ್ ದ್ಯಾನ್ 1 ರೂಲ್ ಇದೆ ಅಲ್ವಾ, ಅದು ಫಾಲೋ ಆಗುತ್ತೆ. n ಇಸ್ ಲೆಸ್ ದ್ಯಾನ್ 1 ಅಂಡ್ ಅದು ಪ್ರೀವಿಯಸ್ ಝೀರೋಸ್ ನಾನ್ ಝೀರೋ ಡಿಜಿಟ್ ಗಿಂತ ಮುಂಚೆದು ಯಾವ್ದು ಝೀರೋಸ್ ಕೌಂಟ್ ಆಗಲ್ಲ. ಸೊ ಅದಕ್ಕೆ 7 ಇಸ್ ದಿ ಓನ್ಲಿ ಸಿಗ್ನಿಫಿಕೆಂಟ್ ಫಿಗರ್. 2.64 ಇಂಟು 10⁻²4. ನಾನೇನ್ ಹೇಳಿದೀನಿ, ಸೈಂಟಿಫಿಕ್ ನೋಟೇಶನ್ ಅಲ್ಲಿ ಬರೆದಾಗ ನಾವು 10⁻ ಏನಿದ್ರು ಅದನ್ನ ನಾನು ಕೌಂಟ್ ಮಾಡಲ್ಲ. ಸೊ ಐ ಜಸ್ಟ್ ಹ್ಯಾವ್ 1 2 3. ಸೊ ವಿ ಹ್ಯಾವ್ 3. 2.64 ಅಷ್ಟೇ ಕೌಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಐ ಹ್ಯಾವ್ 0.2370. ಇದ್ರಲ್ಲಿ ಏನಿದೆ, ಇದನ್ನ ಕೌಂಟ್ ಮಾಡ್ತೀವ? ನೋ, ಯಾಕಂದ್ರೆ n ಇಸ್ ಲೆಸ್ ದ್ಯಾನ್ 1. ಸೊ ಐ ವೋಂಟ್ ಕೌಂಟ್ 0. ಕೌಂಟ್ ಮಾಡೋದು ನಾನು 2 3 7. 0 ಕೌಂಟ್ ಮಾಡ್ತೀವ? ಹೌದು, ಬಿಕಾಸ್ ಇಟ್ ಇಸ್ ಅ ಟ್ರೇಲಿಂಗ್ ಝೀರೋ, ಟರ್ಮಿನಲ್ ಝೀರೋ ಅದು. ಸೊ ಐ ಹ್ಯಾವ್ 4. 6.320. ಇದ್ರಲ್ಲೂ ಇದು ನಾನ್ ಝೀರೋ ಡಿಜಿಟ್ ಕೌಂಟ್. ಇದನ್ನು 1 2 3, ಇಲ್ಲಿನೂ 4 ಬರುತ್ತೆ ಬಿಕಾಸ್ ಅಗೇನ್ ಇಟ್ ಇಸ್ ಅ ಟರ್ಮಿನಲ್ ಝೀರೋ. ಅದೇ ತರ ಈಗ ಬಂದ್ಬಿಟ್ಟು ಇದೇನಾಗುತ್ತೆ, 1 2 3 ಆಯ್ತು. ಬಟ್ ಇದನ್ನ ನಾನು ಕೌಂಟ್ ಮಾಡ್ತೀನಿ ಬಿಕಾಸ್ ಇಟ್ ಇಸ್ ಅ ಟ್ರ್ಯಾಪ್ಡ್ ಝೀರೋ. ಸೊ ಐ ಹ್ಯಾವ್ 4. ಇದನ್ನ ಕೌಂಟ್ ಮಾಡೋಣ. ಇದನ್ನು ಇದೇ ತರ n ಇಸ್ ಲೆಸ್ ದ್ಯಾನ್ 1. ಸೊ ಐ ವೋಂಟ್ ಕೌಂಟ್ ಆಲ್ ದೀಸ್ ಝೀರೋಸ್. ನಾನ್ ಝೀರೋ ಡಿಜಿಟ್ ಇಸ್ ಹಿಯರ್. ಸೊ ಇಲ್ಲಿಂದ ಕೌಂಟ್ ಮಾಡ್ತೀನಿ 1 2 3. ದಿಸ್ ಇಸ್ ಅಗೇನ್ ಟ್ರ್ಯಾಪ್. ಸೊ ಐ ವಿಲ್ ಕೌಂಟ್ ದಿಸ್. ಐ ಹ್ಯಾವ್ 4. ಓಕೆ, ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ಬರೋಣ. ದಿ ಲೆಂತ್, ಬ್ರೆತ್ ಅಂಡ್ ಥಿಕ್ನೆಸ್ ಆಫ್ ಅ ರೆಕ್ಟಾಂಗ್ಯುಲರ್ ಶೀಟ್ ಆಫ್ ಮೆಟಲ್ ಆರ್ 4.234 meter, 1.005 meter and 2.01 centimeter respectively. Give the area and volume of the sheet to correct significant figures. ಏನು ಇಲ್ಲ, ನಾವೇನ್ ಮಾಡ್ಬೇಕು, ಏರಿಯಾ ಅಂಡ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಫಸ್ಟ್ ನಾವು ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಕೌಂಟ್ ಮಾಡೋಣ. ಓಕೆ, ಸೊ ಲೆಂತ್ ಸಿಗ್ನಿಫಿಕೆಂಟ್ ಫಿಗರ್ಸ್ 1 2 3 4. ಓಕೆ, ಇದ್ರದ್ದು ಬ್ರೆಡ್ತ್ ಸಿಗ್ನಿಫಿಕೆಂಟ್ ಫಿಗರ್ಸ್ 1 2 3 4. ಯಾಕೆ? ಬಿಕಾಸ್ ದೀಸ್ ಆರ್ ಟ್ರ್ಯಾಪ್ ಝೀರೋಸ್, ರೈಟ್? ಅದೇ ಬಂದ್ಬಿಟ್ಟು ಇದ್ರದ್ದು ನಾನು ಇದನ್ನ ಮೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕು, ಥಿಕ್ನೆಸ್ ನ ಮೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕು. ಅದು ಕನ್ವರ್ಟ್ ಮಾಡಿದಾಗ ನಂಗೆ ಬರೋದು 0.0201. ಇದ್ರಲ್ಲಿನೂ ಐ ವೋಂಟ್ ಕೌಂಟ್ ದಿಸ್, ಐ ವೋಂಟ್ ಕೌಂಟ್ ದಿಸ್, ಐ ಬಿ ಕೌಂಟಿಂಗ್ ದಿಸ್. ಎಸ್ 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 ಅಂಡ್ ದೆನ್ ಐ ಗೆಟ್ 3 ಬೇಸಿಕಲಿ, ರೈಟ್? ಸೊ ಇಷ್ಟು ಗೊತ್ತಾಯ್ತು. ನಾವು ಫೈಂಡ್ ಔಟ್ ಮಾಡಿದಾಗ ಏನ್ ಮಾಡ್ಬೇಕು, ವಾಲ್ಯೂಮ್ ಅಂಡ್ ದಿ ಏರಿಯಾ ಮಸ್ಟ್ ಹ್ಯಾವ್ ವಾಟ್ 3 ತನಕ ಇರಬೇಕು. ಯಾಕಂದ್ರೆ ದಿಸ್ ಹ್ಯಾಸ್ ದ ಲೀಸ್ಟ್ ಡೈಮೆನ್ಷನ್ಸ್. ಎಷ್ಟು ಸಿಂಪಲ್ ಗೊತ್ತಾಯ್ತಾ? ಈಗ ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್. ಈಗ ಇದರಲ್ಲಿ ಏನು ಉಳ್ದೇ ಇಲ್ಲ, ಯಾಕಂದ್ರೆ ನಮ್ದೇನ್ ಮೇನ್ ಇದೇನಿತ್ತು, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಮಾಡ್ಬೇಕು. ಸೊ ನಮ್ಗೇನ್ ಗೊತ್ತು, ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಇಂಟು LB ಪ್ಲಸ್ LH ಪ್ಲಸ್ BH. ಸೊ ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನ್ಗೆ ಬರೋದು 8.72 ಮೀಟರ್ ಸ್ಕ್ವೇರ್. ಓಕೆ, ಅದೇ ತರ ನಾನು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಾಲ್ಯೂಮ್ ಇಸ್ ವಾಟ್, LBH.
ಅದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಂಗೆ ಬರೋದು 0.0855 ಮೀಟರ್ ಕ್ಯೂಬ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಕೌಂಟ್ ಮಾಡ್ಬಿಡೋಣ. ಇದು ಕೌಂಟ್ ಆಗಲ್ಲ, ಇದು ಕೌಂಟ್ ಆಗಲ್ಲ. 1 2 3 1 2 3. So these both have 3 significant figures. Simple. Next ಮಾಡೋಣ ಒಂದು ಕ್ವೆಶ್ಚನ್. ಏನು? The mass of the box measured by a grosser's balance is 2.30 kg. Two gold pieces of mass is 20.15 gram, 20.17 gram are added to the box. What is A? The total mass of the box? The difference. ಇದನ್ನು ಮತ್ತೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಮಾಡ್ಬೇಕು ನಾವು. ಅದರದ್ದು ಏನು ಇಲ್ಲ. ಏನ್ ಹೇಳಿದ್ದಾರೆ? ಬಾಕ್ಸ್ ಇನಿಷಿಯಲಿ 2.300 kg ಅಲ್ಲಿದೆ. ಸೊ ನಾನು ಇದನ್ನ kg ಅಲ್ಲಿ ಕನ್ವರ್ಟ್ ಮಾಡ್ತೀನಿ. kg ಅಲ್ಲಿ ಕನ್ವರ್ಟ್ ಮಾಡಿದಾಗ ನಂಗೆ ಏನಾಗುತ್ತೆ? ಇಂಟು 10⁻³ ಮಾಡಿ ಬೇಸಿಕಲಿ 0.02015. ಅದೇ ತರ ಅದನ್ನು ಆಗುತ್ತೆ 0.02017. ಇದು kg. ಓಕೆ, ಅದಿನ್ನೊಂದಿರೋದು 2.30 kg. ಸೊ ಇದು 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇಲ್ಲಿರೋದು. ಹಾ, ಬಟ್ ನಾವೀಗ ಏನ್ ಕೌಂಟ್ ಮಾಡ್ಬೇಕು? ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಆಲ್ವೇಸ್ ನಾವು ಡೆಸಿಮಲ್ ಪ್ಲೇಸಸ್ ಅಲ್ಲಿ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಹುಡುಕ್ಬೇಕು. ಇದ್ರಲ್ಲಿ 1 2 3 4 ಇದೆ ಡೆಸಿಮಲ್ ಪ್ಲೇಸಸ್, ಬಟ್ ಇಲ್ಲಿ ನಂಗೆ ಬೇಕಿರೋದು ಬರೀ 2 ಡೆಸಿಮಲ್ ಪ್ಲೇಸ್. ಸೊ ನಾನು ಇವು ಮೂರನ್ನ ಆಡ್ ಮಾಡಿದಾಗ ಐ ವಿಲ್ ಗೆಟ್ ದ ಸಮ್ ಆಸ್ 2.3403 kg. ಬಟ್ ನಮ್ಗೆ ಅಡಿಷನಲಿ ಬೇಕಾಗಿರೋದು ಬರೀ 2 ಆಫ್ಟರ್ ದ ಡೆಸಿಮಲ್ ಪ್ಲೇಸ್ 2.30 ಅವರು ಕೊಟ್ಟಿದ್ದಾರೆ. ಸೊ ನಾನು ಅಷ್ಟೇ ಹಿಡಿತೀನಿ. ಸೊ ನಂಗೆ ಬಂದ್ಬಿಟ್ಟು 1 2 ಇದರಿಂದ ಬರೀ 2 ತಗೋಬೇಕು. ಸಿನ್ಸ್ ದೀಸ್ ಆರ್ ಲೆಸ್ ದನ್ 5, ರೌಂಡಿಂಗ್ ಆಫ್ ಅಲ್ಲಿ ಜಸ್ಟ್ ಇದು ಡ್ರಾಪ್ ಆಗುತ್ತೆ. ಸೊ ನಂಗೆ ಬರೋದು 2.3. ಓಕೆ, ಸಿಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಿದಾಗ ನಂಗೆ ಏನ್ ಬರುತ್ತೆ? ನಾನು ಇದನ್ನ ಗ್ರಾಮ್ ಅಲ್ಲಿನೇ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ 20.17 minus 20.15, I'll get it as 0.02 ಗ್ರಾಮ್ ಅಲ್ವಾ? ಸೊ ನಾನು ಇದನ್ನ ಆಫ್ಟರ್ ದ ಡೆಸಿಮಲ್ ಪ್ಲೇಸಸ್ ಅಷ್ಟೇ ರಿಟೇನ್ ಆಗ್ಬೇಕು ಅಲ್ವಾ? ಬಟ್ ಇಟ್ ಇಸ್ ಅಷ್ಟೇ ರಿಟೇನು ಆಗ್ತಾ ಇದೆ. ಸೊ ನಂದು ಇದೇ ಆನ್ಸರ್ ಆಗುತ್ತೆ. ಓಕೆ, 1 2 1 2 ಆ ತರ. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನಾವು ಕೌಂಟ್ ಮಾಡಲ್ಲ, ನಾವು ಇಲ್ಲಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸ್ ಕೌಂಟ್ ಮಾಡ್ತೀವಿ. ಓಕೆ, ಅದನ್ನ ನೆನ್ಪು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? A famous relation in physics states moving mass to the rest mass m naught of a particle in terms of its speed v and the speed of light c. A boy recalls the relation almost correctly but forgets where to put the constant c. He writes this. So where to put the missing c? ಇಲ್ಲಿ ಏನು ಮಾಡ್ತೀವಿ ನಾವು? ಡೈಮೆನ್ಷನಲ್ ಅನಾಲಿಸಿಸ್. ಓಕೆ, ಅದನ್ನ ಹೇಗ್ ಮಾಡೋದು? ಮಾಸ್ನ ನಾವು ಮಾಸೇ ಇರ್ಬೇಕು, ರೈಟ್? ನಾನು ಅದೇನು ಮಾಡಕ್ಕಾಗಲ್ಲ. ಅದಾದ್ಮೇಲೆ ನಾನು 1 minus v² to the power half ಇದೆ. ಇದನ್ನ ನಾನು ಆಲ್ಮೋಸ್ಟ್ ಏನು ಬರ್ಲಾರ್ದಂಗ್ ನೋಡ್ಕೋಬೇಕು. ನಾನು ಅದ್ ಹೇಗ್ ಮಾಡ್ತೀನಿ? ಸೊ 1 ಕಾನ್ಸ್ಟೆಂಟ್ ನಾಟ್ ನೀಡೆಡ್, ಇದನ್ನು ನಾಟ್ ನೀಡೆಡ್. ಸೊ ನಾನು ಬರೀ v² ಮೇಲೆ ಫೋಕಸ್ ಮಾಡ್ತೀನಿ. v² to the power half ಇದೆ ಅಲ್ವಾ? ಸೊ ನಾನು ಅದನ್ನ ಹೇಗ್ ಬರೀತೀನಿ ಅಂದ್ರೆ, ಇದು ಕ್ಯಾನ್ಸಲ್ ಆಗುತ್ತೆ, ಬರೀ v ಇರುತ್ತೆ. ನಾನ್ v ಹೇಗ್ ಬರೀತೀನಿ? m0 ಇದೆ. ಇಟ್ ಇಸ್ LT-1. ಸೊ ನಾನು ಇನ್ನೊಂದು LT-1 ಹಾಕ್ಬೇಕು, ಸೊ ದಟ್ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ನನ್ಗೆ ಬರೀ ಫೈನಲಿ m ಸಿಗುತ್ತೆ. ಸೊ ನಾನು ಏನ್ ಮಾಡ್ತೀನಿ? ವಿ ಆಲ್ರೆಡಿ ಹ್ಯಾವ್ m and we have LT-1 here. I should get c over here so that ಇದು cancel ಆಗುತ್ತೆ, because c is also LT-1. And then finally you get it as mass, which is again m. ಗೊತ್ತಾಯ್ತಾ? ಸೊ ನನ್ಗೆ ಏನ್ ಹಾಕ್ಬೇಕು ಅಂದ್ರೆ m0, c ಇಲ್ಲಿ ಹಾಕ್ಬಿಟ್ಟು 1 minus v² to the power half ಹಾಕ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಮಾಡೋಣ. The unit of length convenient on the atomic scale is known as angstrom and is denoted by A0. ಹೇಗೆ? 1 angstrom is equal to 10 to the power minus 10 meter. Okay. The size of a hydrogen atom is about 0.5 angstrom. What is the total atomic value in meter cube of a mole of hydrogen atoms? ಅಂತ ಕೇಳಿದ್ದಾರೆ. ಏನು? ನಮ್ಗೆ ಫಸ್ಟ್ ಲೆಂತ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ಸೈಜ್ ಕೊಟ್ಟಿದ್ದಾರೆ,
ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಆಟಮಿಕ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ಅದು ಹೇಗ್ ಮಾಡ್ತೀವಿ, ಸೈಜ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಅಲ್ವಾ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು 0.5 ಆಂಗ್ಸ್ಟ್ರಾಮ್. ನಾನು ಅದನ್ನ 0.5 ಇಂಟು 10⁻⁻10 ಮೀಟರ್ ಅಂತ ಬರೀತೀನಿ. ಬಿಕಾಸ್ ಆಂಗ್ಸ್ಟ್ರಾಮ್ ಅಂದ್ರೆ ಏನು, 10⁻⁻10. 1 angstrom is equal to 10⁻⁻10 ಮೀಟರ್. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನಾನೇನ್ ಬರಿತೀನಿ, ವಾಲ್ಯೂಮ್. ವಾಲ್ಯೂಮ್ ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. ಸೊ ಅದು ಬರ್ದಾಗ ಹೇಗಿರುತ್ತೆ, 4/3 ಪೈ 0.5 ಇಂಟು 10⁻⁻10 ಹೋಲ್ ಕ್ಯೂಬ್. ಸೊ ನಂದು ಫೈನಲಿ ಬರೋದು ಆನ್ಸರ್ 0.524 ಇಂಟು 10⁻⁻30 ಮೀಟರ್ ಕ್ಯೂಬ್. ಇದು ವಾಲ್ಯೂಮ್ ನಮ್ಗೆ ಬಂತು. ಬಟ್ ಏನು, 1 mole of hydrogen, 1 mole of hydrogen will have Avogadro number का तो ನಂಬರ್ದು ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ದ ವಾಲ್ಯೂಮ್ ಇಸ್ ದೇರ್ ಫೋರ್ ವಿ ಡ್ಯಾಶ್ ಅಂತ ಬರೀತೀನಿ. ಎನ್ ಎ ಇಂಟು ವಾಲ್ಯೂಮ್. ನಾನೇನ್ ಹೇಳಿದೆ, 1 mole ಮಾಲಿಕ್ಯೂಲ್ ಇದ್ರೆ ಅದರಲ್ಲಿ ಎಷ್ಟೊಂದು ಆಟಮ್ಸ್ ಇರುತ್ತೆ. ಸೊ ಆ ಆಟಮ್ಸ್ ನಾನು ಅವಗಾಡ್ರೋ ನಂಬರ್ ಅಲ್ಲಿ ಬರೀತೀನಿ. ಸೊ ನಂಗೆ ಬರೋದು 6.023 ಇಂಟು 10⁻23 ಇಂಟು 0.524 ಇಂಟು 10⁻⁻30. ಸೊ ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಬಂತು 3.16 ಇಂಟು 10⁻⁻7 ಮೀಟರ್ ಕ್ಯೂಬ್. ಓಕೆ, ಅರ್ಥ ಆಯ್ತಾ? ನಾವೇನು ಇಲ್ಲ, ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ರೇಡಿಯಸ್ ಸಿಕ್ತು. ರೇಡಿಯಸ್ ನಾನು ಮೀಟರ್ ಅಲ್ಲಿ ಕನ್ವರ್ಟ್ ಮಾಡಿದೆ. ಅದಾದ್ಮೇಲೆ ನಾನು ವಾಲ್ಯೂಮ್ ಫೈಂಡ್ ಔಟ್ ಮಾಡಿದೆ. ಬಟ್ ವಾಲ್ಯೂಮ್ ಅಲ್ಲಿ ಒಂದ್ ಇದ್ರಲ್ಲಿ ಎಷ್ಟೊಂದಿರುತ್ತೆ ಆಟಮ್ಸ್. ಸೊ ಅದ್ರ ಪ್ರಕಾರ ನಾನು ಎಲ್ಲ ಮಲ್ಟಿಪ್ಲೈ ಮಾಡಿಬಿಟ್ಟು ನನಗೆ ಇದು ಬಂತು. ನೆಕ್ಸ್ಟ್ ಕ್ವೆಶನ್, 1 mole of an ideal gas at standard temperature and pressure occupies 22.4 ಲೀಟರ್. ಅದು ಅಂದ್ರೆ ಮೋಲಾರ್ ವಾಲ್ಯೂಮ್ ಬೇಸಿಕಲಿ. ಅದ್ರ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ರೇಷಿಯೋ ಆಫ್ ಮೋಲಾರ್ ವಾಲ್ಯೂಮ್ ಟು ದಿ ಆಟಮಿಕ್ ವ್ಯಾಲ್ಯೂ ಆಫ್ ಮೋಲ್ ಆಫ್ ಹೈಡ್ರೋಜನ್. ನಾವು ಅದನ್ನು ಹೇಳ್ಬೇಕು ಯಾಕೆ ರೇಷಿಯೋ ಅಷ್ಟು ದೊಡ್ಡದಿರುತ್ತೆ ಅಂತ. ಸೊ ಬೇಸಿಕಲಿ ನಿಮ್ಗೆ ಇಲ್ಲೇ ಒಂದು ಹಿಂಟ್ ಸಿಕ್ತು ದಟ್ ರೇಷಿಯೋ ತುಂಬಾ ದೊಡ್ಡದಿರುತ್ತೆ ಅಂತ. ಓಕೆ, ಸೊ ಫಸ್ಟ್ ಏನ್ ಮಾಡಿದೆ ನಾನು, ಪ್ರೀವಿಯಸ್ ಕ್ವೆಶನ್ ಅಲ್ಲಿ ನನ್ಗೆ ರೇಡಿಯಸ್ ಗೊತ್ತಿತ್ತು ಅಲ್ವಾ. ಸೊ ನಂಗೆ ರೇಡಿಯಸ್ ಏನಿತ್ತು, 0.5 ಇಂಟು 10⁻⁻10 ಮೀಟರ್ ಇತ್ತು. ಓಕೆ, ನಾನೇನ್ ಮಾಡ್ತೀನಿ, ಮತ್ತೆ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಬಂದಿದ್ದು ಅರೌಂಡ್ 0.524 ಇಂಟು 10⁻⁻30 ಮೀಟರ್ ಕ್ಯೂಬ್. ಓಕೆ, ಇದು ಬಂದಿತ್ತು. ನಾನೇನ್ ಮಾಡ್ತೀನಿ ಈಗ, ಸೇಮ್ ಅಗೇನ್ ವಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಎನ್ ಎ ಇಂಟು ವಿ. ಸೊ ಅದು ಮಾಡಿದಾಗ ಎನ್ ಎ ಇಸ್ ದಿ ಅವಗಾಡ್ರೋ ನಂಬರ್, that is 6.023 into 10⁻23 into the volume you got. So we'll finally add as 3.16 into 10⁻⁻7 ಅಲ್ವಾ. ಈಗ ನಾವೇನ್ ಮಾಡ್ಬೇಕು, ಮೋಲಾರ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ಅದೇನು, 1 mole of hydrogen at STP. STP is standard temperature pressure. ಓಕೆ, ಅದನ್ನ ನಾನು BM ಮೋಲಾರ್ ಅದು 22.4 ಲೀಟರ್ ಅಂತ ಇದೆ. ಇದನ್ನ ನಾನು ಮೀಟರ್ ಕ್ಯೂಬ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. 22.4 ಇಂಟು 10⁻3 ಮೀಟರ್ ಕ್ಯೂಬ್, ರೈಟ್. ಸೊ ನಾನು ಏನ್ ಮಾಡ್ತೀನಿ, -3 ಸಾರಿ. ಇದನ್ನ ನಾನು ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕು. ಹೇಗೆ, ವಿ ಎಂ ಮೋಲಾರ್ ವಾಲ್ಯೂಮ್ ಡಿವೈಡೆಡ್ ಬೈ ದ ವಿ ಡ್ಯಾಶ್ ಐ ಗಾಟ್. ಸೊ ವಿಲ್ ಡಿವೈಡೆಡ್, ಇದನ್ನ ಡಿವೈಡ್ ಮಾಡಿದಾಗ ನನಗೆ ಬಂತು 7.08 ಇಂಟು 10⁻4. So they have asked, why is it so large, the ratio? ಏನು, it is because of the interatomic separation. Interatomic separation in hydrogen gas is much larger, like much larger than size of hydrogen atom. Okay, ಎಷ್ಟು ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಏನ್ ಕೇಳಿದ್ದಾರೆ, explain this common observation clearly. If you look out of the window of a fast-moving train, the nearby trees, houses, etc. seem to move rapidly in a direction opposite to the train's motion, but the distant objects seem to be stationary. ಸೊ ಇದು ಯಾಕಾಗುತ್ತೆ, ಈಗ ನಾವು ಟ್ರೈನ್ ಅಲ್ಲಿ ಕುತ್ಕೊಂಡಿರ್ತೀವಿ ಅಲ್ವಾ, ಅವಾಗ ಏನಾಗುತ್ತೆ, ನಾವು
ಅಫ್ಕೋರ್ಸ್ ನಾವೆಲ್ಲರೂ ಟ್ರೈನ್ ಅಲ್ಲಿ ಕುತ್ಕೊಂಡಾಗ ನಾವು ವಿಂಡೋ ಕಡೆನೆ ಕುತ್ಕೋಬೇಕು ಅಂತ ನಾವು ಹಠ ಮಾಡ್ತೀವಿ. ಕುತ್ಕೊಂಡಾಗ ಏನಾಗುತ್ತೆ, ನಾವು ಮುಂದೆ ಹೋಗ್ತಿದ್ರೆ ಎಲ್ಲ ಟ್ರೀ ಗಿಡಗಳು ಮರಗಳು ಎಲ್ಲ ಹಿಂದೆ ಹೋಗ್ತಿರಂಗ್ ನಮ್ಗೆ ಕಾಣುತ್ತೆ. ಅದ್ಯಾಕೆ ಅಂದ್ರೆ ನಮ್ದು ನೋಡೋದೊಂದು ಲೈನ್ ಆಫ್ ಸೈಟ್ ಇರುತ್ತೆ. ಓಕೆ, ಸೊ ಅದೇನಾಗುತ್ತೆ, ಅದು ಬೇಸಿಕಲಿ ಒಂದು ಇಮ್ಯಾಜಿನರಿ ಲೈನ್ ಇದ್ದಂಗೆ ನಾವು ಡಿಫೈನ್ ಮಾಡ್ತೀವಿ. ಓಕೆ, ಅದು ಏನಾಗುತ್ತೆ, ಇಟ್ ಇಸ್ ಜಾಯ್ನಿಂಗ್ ಎನ್ ಆಬ್ಜೆಕ್ಟ್ ಆ್ಯಂಡ್ ದಿ ಅಬ್ಸರ್ವರ್ಸ್ ಐ, ಕಣ್ಣು ಅಂತ ತಿಳ್ಕೊಳ್ಳಿ ಇದನ್ನ. ಓಕೆ, ಸೊ ಇಟ್ ಇಸ್ ಅನ್ ಇಮ್ಯಾಜಿನರಿ ಲೈನ್ ಬೇಸಿಕಲಿ. ಓಕೆ, ಸೊ ನಾವೇನ್ ಮಾಡ್ತೀವಿ, ಅದು ನಿಯರ್ ಬೈ ಸ್ಟೇಷನರಿ ಆಬ್ಜೆಕ್ಟ್ ನ ನಾನು ನೋಡಿದಾಗ, ಯಾವಾಗ ಮೂವಿಂಗ್ ಟ್ರೈನ್ ಅಲ್ಲಿ ಕುತ್ಕೊಂಡಿರ್ತೀನಿ, ಓಕೆ, ದ ಟ್ರೈನ್ ಇಸ್ ಮೂವಿಂಗ್ ದಿಸ್ ವೇ, ದೇರ್ ಆರ್ ಟ್ರೀಸ್ ಅಲ್ವಾ, ಅದು ಮೂವಿಂಗ್ ಟ್ರೈನ್ ನ ನಾನು ನೋಡಿದಾಗ ಅದು ಏನಾಗುತ್ತೆ, ನಮ್ಗೆ ತುಂಬಾ ಜಾಸ್ತಿ ಹಿಂದೆ ಹೋಗೋ ತರ ಕಾಣುತ್ತೆ. ಅದು ಯಾಕೆ ಅಂದ್ರೆ ನಮ್ದು ಲೈನ್ ಆಫ್ ಸೈಟ್ ಇದೆಯಲ್ಲ, ಅದು ತುಂಬಾ ಬೇಗ ಬೇಗ ಚೇಂಜ್ ಆಗುತ್ತೆ. ನಾನು ಇಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ ಇದನ್ನ, ಅದು ಇಟ್ಸ್ ಲೈಕ್ ಇಲ್ಲಿಂದ ಇಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಇಲ್ಲಿ ಹೋಯ್ತು. ಸೊ ಅದ್ ನಮ್ಗೆ ಏನಾಗ್ತಿದೆ, ಈ ಕಡೆ ಮೂವ್ ಆದಂಗ್ ಆಗ್ತಿದೆ. ಸೊ ದ ಲೈನ್ ಆಫ್ ಸೈಟ್ ಚೇಂಜಸ್ ರ್ಯಾಪಿಡ್ಲಿ. ಹಾಗಾಗಿ ಇದು ನಮ್ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಅದೇ ದೂರದ ಆಬ್ಜೆಕ್ಟ್ಸ್ ಏನಿದೆ, ದೂರದ ಆಬ್ಜೆಕ್ಟ್ಸ್ ಅಲ್ಲಿ ಲೈನ್ ಆಫ್ ಸೈಟ್, ಈಗ ತುಂಬಾ ದೂರದೊಂದಿದೆ, ನೀನ್ ಅದನ್ನ ನೋಡ್ತೀರಾ, ಆದ್ರೆ ಅದ್ರದ್ದು ಲೈನ್ ಆಫ್ ಸೈಟ್ ಬೇಗ ಚೇಂಜ್ ಆಗಲ್ಲ, ಬಿಕಾಸ್ ಅದು ತುಂಬಾ ದೂರ ಇದೆ. ಸೊ ಹಾಗಾಗಿ ಇದ್ರದ್ದು ಆನ್ಸರ್ ಇರೋದು ನಿಮ್ದು. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ದ ಸನ್ ಇಸ್ ಅ ಹಾಟ್ ಪ್ಲಾಸ್ಮಾ, ಅಂದ್ರೆ ಅಯನೈಸ್ಡ್ ಮ್ಯಾಟರ್, ಅದಷ್ಟು ಯೋಚನೆ ಮಾಡಬೇಡಿ. ವಿತ್ ಇಟ್ಸ್ ಇನ್ನರ್ ಕೋರ್ at a temperature exceeding 10 to the power 7 Kelvin and its outer surface at a temperature of about 6000 Kelvin. At these high temperatures, no substance remains in a solid or liquid phase. ಅದಂತೂ ಗೊತ್ತಿದ್ದೇ ಇದೆ. In what range do you expect the mass density of the sun to be? In the range of densities of solids and liquids or gases. So ನಾನು ಇದನ್ನ ಹೇಗ್ ಮಾಡ್ತೀನಿ? ಸಿಂಪಲ್. ಫಸ್ಟ್ ಆಫ್ ಆಲ್, ಮಾಸ್ ಆಫ್ ದ ಸನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಮಾಸ್ ಆಫ್ ದ ಸನ್ ಇಸ್ 2 into 10 to the power 30 kg. Similarly, radius is 7 into 10 to the power 8 meter. ನಾನೇನ್ ಮಾಡ್ತೀನಿ, ವಾಲ್ಯೂಮ್ ಫೈಂಡ್ ಔಟ್ ಮಾಡ್ತೀನಿ. ಬಿಕಾಸ್ ಅಗೇನ್ ಸನ್ ಇಸ್ ಅ ಸ್ಫಿಯರ್, ಐಲ್ ಬಿ ಅಪ್ಲೈಯಿಂಗ್ ದಿ ಸೇಮ್ ಫಾರ್ಮುಲಾ. ಯು ವಿಲ್ ಗೆಟ್ ಇಟ್ ಆಸ್ 4/3 into 5 into 7 into 10 to the power 8 whole cube. ನಾನು ಇದನ್ನ ಮಾಡಿದಾಗ ನಂಗೆ ಬರೋದು 1437.3 into 10 to the power 24 meter cube. ಓಕೆ, ಸೊ ನಾನು ಈಗ ಫೈಂಡ್ ಔಟ್ ಮಾಡಬೇಕು ಡೆನ್ಸಿಟಿ. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ನಾನು ಅದನ್ನ ಬರೆಯೋದು 2 into 10 to the power 30 divided by ವಾಲ್ಯೂಮ್ ಬಂದಿದ್ದು 1437.3 into 10 to the power 24. ಇದು ಕೆಜಿ ಯಲ್ಲಿದೆ, ಇದು ಮೀಟರ್ ಕ್ಯೂಬ್ ನಲ್ಲಿದೆ. ಸೊ ಇದು ಮಾಡಿದಾಗ ನನಗೆ ಅಪ್ರಾಕ್ಸಿಮೇಟ್ಲಿ, ಓಕೆ, 1.4 into 10 to the power 3 kg per meter cube ಬರುತ್ತೆ ಆನ್ಸರ್. ಸೊ ನಮ್ದು ಏನ್ ಗೊತ್ತಾಯ್ತು, that density of the sun to lie, ಇದಿದೆಯಲ್ಲ, ಇದೇನಿದೆ, it lies in the range of solids and liquids. ಅದ್ಯಾಕೆ? ಬಿಕಾಸ್ ಆಫ್ ದಿ, ಅದೇನ್ ಹೈ ಇಂಟೆನ್ಸಿಟಿ ಇರುತ್ತಲ್ಲ, ಅದು ಒಂದು ಆಟ್ರಿಬ್ಯೂಟ್ ಇದ್ದಂಗೆ. ಸೊ ಅದ್ರದ್ದು ಮತ್ತೆ ಇಂಟೆನ್ಸ್ ಗ್ರಾವಿಟೇಷನ್ ಅಟ್ರಾಕ್ಷನ್ ಇಂದ ಡೆನ್ಸಿಟಿ ಆ ರೇಂಜ್ ಅಲ್ಲಿ ಲೈ ಆಗುತ್ತೆ. ಓಕೆ, ಸೊ ನಾವು ಇವತ್ತಿಗೆ ಇಷ್ಟು ಕ್ವೆಶನ್ಸ್ ಮಾಡಿದ್ವಿ. ನಾನು ನಿಮ್ಗೆ ಇನ್ನೊಂದು 2-3 ಎಕ್ಸ್ಟ್ರಾ ಕ್ವೆಶನ್ಸ್ ಮಾಡ್ತೀನಿ. ಓಕೆ, ನಿಮ್ಗೆ ನಾನು ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಇನ್ನೊಂದು ಕ್ವೆಶನ್ ಮಾಡಿಸ್ತೀನಿ. ನಾನು ಆ ಕ್ವೆಶನ್ ನ ಇಲ್ಲೇ ಬರೀತೀನಿ. ಓಕೆ, ಸೊ ಈಗ ಒಂದು ಕ್ವೆಶನ್ ಇದೆ, ಏನು, y is equal to a/t sin t by a. Is it dimensionally correct ಅಂತ ನಾವು ಹೇಳಬೇಕು. ಫಸ್ಟ್ ಆಫ್ ಆಲ್, ಇಲ್ಲಿ a is the maximum displacement. ಓಕೆ, ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಲೆಂತ್. ಓಕೆ, ಅದಾದ್ಮೇಲೆ ಇದು ದೊಡ್ಡ ಟಿ ಇರೋದು ಟೈಮ್ ಪೀರಿಯಡ್, ನಾನು ಅದನ್ನ ದೊಡ್ಡ ಟಿ ಅಂತ ಬರೀತೀನಿ. ಅದಾದ್ಮೇಲೆ ಟಿ ಇಸ್ ನಥಿಂಗ್ ಬಟ್ ಸ್ಮಾಲ್ ಟೈಮ್ ಅಂತ ತಿಳ್ಕೊಳ್ಳಿ. ಓಕೆ, y ಇಸ್ ಅಗೇನ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ y ಈಗ ಎಲ್ ಎಚ್ ಎಸ್ ನಲ್ಲಿ ಇರೋದು y ಇಸ್ ನಥಿಂಗ್ ಬಟ್ ಲೆಂತ್. ಓಕೆ, ನಾನೀಗ ಏನ್ ಮಾಡ್ತೀನಿ,
ಸೊ ಅದನ್ನ ನಾನು ಇನ್ನ ಕ್ಲಿಯರ್ ಆಗಿ ಬರಿಬೇಕಂದ್ರೆ M0 L1 T0. ಓಕೆ, ಈಗ ನೆಕ್ಸ್ಟ್ ಎ ಬೈ ಟಿ ತಗೊಳ್ಳೋಣ. ಆರ್ ಎಚ್ ಎಸ್ ನಲ್ಲಿ ಎ ಬೈ ಟಿ ನಲ್ಲಿ ಹೇಗಿದೆ, ಎ ಇಸ್ ವಾಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಎಲ್, ಇದು ಇರೋದು ಟಿ. ನಾನು ಇನ್ನ ಹೇಗ್ ಬರೀತೀನಿ ಇದನ್ನ, M0 L1 ಟಿ ಮೇಲೆ ತಗೊಂಡ್ರೆ -1. ಓಕೆ, ಅದಾದ್ಮೇಲೆ ಇನ್ನೊಂದ್ ಏನ್ ಇದೆ ನಮ್ದು, ಸೈನ್ ಟಿ ಬೈ ಎ. ಸೈನ್ ಆಂಗಲ್ ಇರುತ್ತೆ. ಸೊ ಇದು ಎರಡುದುನು ಯೂನಿಟ್ ಇರಲ್ಲ. ಓಕೆ, ಸೊ ಇವೆರಡು ಕ್ಯಾನ್ಸಲ್ ಆಗ್ಲೇಬೇಕು, ಇಲ್ಲ ಅಂದ್ರೆ ಫಾರ್ಮುಲಾ ತಪ್ಪಾಗುತ್ತೆ. ಇದನ್ನ ಹೇಗ್ ಬರಿತೀನಿ ನಾನು, ಟೈಮ್ ಇದೆ, ಟೈಮ್ ನ ಹಾಗೆ ಬರೆಯೋದು. ಇದು ಇದೆ, ಡಿಸ್ಪ್ಲೇಸ್ಮೆಂಟ್ ಇದೆ, ಏನ್ ಬಂತು, ಟಿ. ಟಿ ಅಂತೂ ಹಾಗೆ ಇದೆ, T1 M0 T1 L -1 ಬಂತು, ಯಾಕಂದ್ರೆ ಇದು ಮೇಲೆ ತಗೊಂಡ್ ಬಂದೆ. ಸೊ ನಾನು ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀನಿ ಈಗ, T1 T-1 ದಿಸ್. ಸೊ ನನ್ಗೇನ್ ಉಳಿತು, M0 L0 T0 ಮ್ಯಾಚ್ ಆಗ್ತಿದ್ಯಾ? ನಮ್ದಿರೋದು M0 L1 T0. ಸೊ ಇಟ್ ಇಸ್ ನಾಟ್ ಈಕ್ವಲ್. ಸೊ ಅದರ ಅರ್ಥ ಏನು, ಡೈಮೆನ್ಷನಲಿ ಇನ್ಕರೆಕ್ಟ್, ಅದು ತಪ್ಪಾಯ್ತು. ಈಗ ಇನ್ನೊಂದು ಕ್ವೆಶನ್ ಕೊಡ್ತೀನಿ, ಇದು ಫುಲ್ ಡಿಫ್ರೆಂಟ್. ನಾವ್ ಇಲ್ಲಿ ತನಕ ಈ ತರ ಕ್ವೆಶನ್ ಮಾಡೇ ಇಲ್ಲ. ಏನಿದೆ ಕ್ವೆಶನ್ ಅಂದ್ರೆ, ಅ ಫಿಸಿಕಲ್ ಕ್ವಾಂಟಿಟಿ P is related to 4 observables A, B, C, D as follow. ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ P ಅಂತ, ಅದರದ್ದು ಫಾರ್ಮುಲಾ ಹೇಗಿದೆ, A³ B² ರೂಟ್ CD. ಓಕೆ, ಈ ತರ ಒಂದು ಫಾರ್ಮುಲಾ ಇದೆ. ಇದು ಮೆಷರ್ ಮಾಡಿದಾಗ ಎಷ್ಟೊಂದು ಪರ್ಸೆಂಟೇಜ್ ಎರರ್ಸ್ ಇದೆ. ಸೊ ನಂಗೆ ಎದು ಎರರ್ 1% ಇದೆ, ಬಿದು ಎರರ್ 3% ಇದೆ, ಸಿದು ಎರರ್ 4% ಇದೆ, ಡಿದು ಎರರ್ 2% ಇದೆ. ಓಕೆ, ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಎರರ್ ಆಫ್ ಪಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಓಕೆ, if the value of p calculated using the above relation turns out to be 3.763, to what value should you round off the result? ಅದು ಮುಂದೆ ಇದು. ಫಸ್ಟ್ ಈಗ ಸದ್ಯಕ್ಕೆ ಇದು ಎಷ್ಟು ಮಾಡೋಣ. ಸೊ ಏನ್ ಕೊಟ್ಟಿದ್ದಾರೆ, P is equal to A³ by B² ರೂಟ್ CD. ಎಷ್ಟು ಕೊಟ್ಟಿದ್ದಾರೆ, ನಾನು ಈಗ ಹೇಗ್ ಬರೀತೀನಿ, del P by T is equal to. ಸೊ ನಾನು ಇದು ಎರರ್ ಫೈಂಡ್ ಔಟ್ ಮಾಡ್ತಿದ್ದೀನಿ. ಸೊ ಎರರ್ ಅಂದ್ರೆ del P is the actual value. ಓಕೆ, ಈ ತರ ಬರೀತೀನಿ. ಸಿನ್ಸ್ ಅವರು ಪರ್ಸೆಂಟೇಜ್ ಎರರ್ ಫಸ್ಟ್ ನಾನು ಎಷ್ಟು ಬರೀತೀನಿ. ಓಕೆನಾ, ನಾವು ಈ ತರ ಇದ್ದಾಗ ಏನ್ ಮಾಡ್ಬೇಕು, ಇದು ಪವರ್ ಏನಿರುತ್ತಲ್ಲ ಅದನ್ನ ಎರರ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ A³ ಇದೆ, ಸೊ ನಾನು ಅದನ್ನ 3 ಇಂಟು del A by A ಬರೀತೀನಿ. ಮತ್ತೆ ನೆಕ್ಸ್ಟ್ ನ ಆಡ್ ಮಾಡ್ಬೇಕು, ಎಲ್ಲಾ ಎರರ್ಸ್ ನ ಆಲ್ವೇಸ್ ಆಡ್ ಮಾಡ್ಬೇಕು, ಪವರ್ ನ ಮಲ್ಟಿಪ್ಲೈ ಮಾಡ್ಬೇಕು. ಎಲ್ಲಾ ಎರರ್ಸ್ ನ ಆಡ್ ಮಾಡ್ಬೇಕು, ಪವರ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕು, ಇದನ್ನ ಮರೀಲೇಬೇಡಿ. ಸೊ 2 ಇಂಟು del P by B ಪ್ಲಸ್, ದೋ ಇಲ್ಲಿ ಡಿವಿಷನ್ ಇದೆ ಬಟ್ ದಟ್ ಡಸಂಟ್ ಮ್ಯಾಟರ್. ಓಕೆ, ಆಡ್ ಇಟ್ಸ್ ಎರರ್ಸ್ ಇನ್ ದಿ ಎಂಡ್, ಸೊ ನಾವು ಆಡ್ ಮಾಡ್ಬೇಕು. ಹಾಫ್ ಯಾಕಂದ್ರೆ CD to the power ಹಾಫ್ ಆಗುತ್ತೆ ಅಲ್ವಾ, ಇದು ಡಿವಿಷನ್ ಇದೆ. ದಟ್ ಡಸಂಟ್ ಮೀನ್ ನೀವು ಇಲ್ಲಿ ಮೈನಸ್ ಹಾಕ್ತೀರಾ ಅಂತ, ನೋ, ಇಟ್ ಇಸ್ ಓನ್ಲಿ ಅಡಿಷನ್. ಓಕೆ, ಇಂಟು del C by C ಪ್ಲಸ್ ಒಂದು ಕರೆಕ್ಷನ್ ಇದೆ, del C ಇಂಟು D. ಓಕೆ, ನಾಟ್ ಕಂಪ್ಲೀಟ್ಲಿ. ಮತ್ತೆ 1 ಇದೆ, 1 ಇಂಟು del D by D. ಓಕೆ, ಸೊ ಈ ತರ ಇದೆ. ನಾನು ಬಟ್ ಪರ್ಸೆಂಟೇಜ್ ಕೇಳಿದ್ದಾರೆ ಅವರು, ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಈಚ್ ಥಿಂಗ್ ನ ಇಂಟು 100 ಮಾಡ್ತೀನಿ. ಸೊ ನಂಗೆ ಬಂದ್ಬಿಟ್ಟು del P by P ಇಂಟು 100, ಮತ್ತೆ 3 ಇಂಟು del A by A ಪ್ಲಸ್ 2 ಇಂಟು del B by B ಪ್ಲಸ್ ಹಾಫ್ ಇಂಟು del C by C ಪ್ಲಸ್ del D by D. ಇದನ್ನ ಹೋಲ್ ನ ಇಂಟು 100% ಮಾಡ್ತೀನಿ. ಓಕೆ, ಸಿನ್ಸ್ ಇನ್ ದಿ ಎಂಡ್ ಇದು ಕಟ್ ಆಗೋದಿದೆ, ಬಟ್ ಆದ್ರೂ ಬಿಕಾಸ್ ಪರ್ಸೆಂಟೇಜ್ ಎರರ್ ಕೇಳಿದ್ದಾರೆ, ನಾನು ಅದನ್ನ ಅದೇ ತರ ಬರಿತೀನಿ. ಸೊ ಈಗ ಬರೆಯೋಣ ಇದನ್ನ, 3 ಇಂಟು ಎದು ಇರೋದು ಎರರ್ 1 ಇದೆ ಪ್ಲಸ್ ಪರ್ಸೆಂಟೇಜ್ ಎರರ್, ಇದು ಹೋಲ್ ಥಿಂಗ್ ಬಂದ್ಬಿಟ್ಟು ಪರ್ಸೆಂಟೇಜ್ ಎರರ್. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ದಟ್ ಪರ್ಸೆಂಟೇಜ್ ಎರರ್ ಎದು 1 ಇದೆ, 3 ಇಂಟು ಎ. ನಾವು 2 ಇಂಟು ಏನ್ ಕೊಟ್ಟಿದ್ದಾರೆ ಇಲ್ಲಿ, ಬಿದು 3% ಕೊಟ್ಟಿದ್ದಾರೆ, ನಾನು 3 ಬರೀತೀನಿ, ಪ್ಲಸ್ ಹಾಫ್ ಇಂಟು ಸಿ, ಸಿದೇನಿದೆ, ಸಿದು ಇಲ್ಲಿ 4% ಇದೆ, ಇಂಟು 4 ಪ್ಲಸ್ 1 ಇಂಟು ಡಿ, ಡಿದೇನಿದೆ 2 ಇದೆ,
ಸೊ it is 3 plus plus 2 plus 2. ಇದು ಮಾಡಿದಾಗ ನಂಗೆ ಬಂತು 13%. 13% ಬಂತು. So we got the percentage error as 13%. 13 by 100. Wait, they have given the value of p is equal to 3.763. Okay, so ಇದು ವ್ಯಾಲ್ಯೂ 3.763 ಕೊಟ್ಟಿದ್ದಾರೆ. ಸೊ ನಾನು ಇದನ್ನ ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಹೇಗ್ ಮಾಡ್ತೀನಿ? ಫಸ್ಟ್ 3 is less than 5, so I'll just drop it. So 3.76 ಆಯ್ತು. ನೆಕ್ಸ್ಟ್ ಇದು ಗ್ರೇಟರ್ ದ್ಯಾನ್ 5, ಇದು +1 ಆಗುತ್ತೆ 3.8 ಆಯ್ತು. ನಾನು ಮತ್ತೆ ಇದನ್ನಾನು ಕನ್ಸಿಡರ್ ಮಾಡಿದೆ ಅಂದ್ರೆ ಗ್ರೇಟರ್ ದ್ಯಾನ್ 5, ಅಗೇನ್ you'll get it as 4. ಓಕೆ, ಸಿಂಪಲ್ ಅನ್ನ ಎಷ್ಟು ಆಯ್ತು. ಈಗ ನಾವು ಇನ್ನೂ ಒಂದು ಲಾಸ್ಟ್ ಒಂದು ಕ್ವೆಶನ್ ಮಾಡ್ಬಿಡೋಣ. ಯಾವ್ದು ಮಾಡೋಣ? ಇನ್ನೊಂದು ಡೈಮೆನ್ಷನಲ್ ಅನಾಲಿಸಿಸ್ ಮಾಡ್ಬಿಡೋಣ. ಓಕೆ, ಸೊ ಒಂದು ಕ್ವೆಶನ್ ಕೊಡ್ತೀನಿ ನಿಮ್ಗೆ. ಏನು ಅಂದ್ರೆ ಇದು ನಿಮ್ಗೆ ನೋಡಕ್ಕೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಅಷ್ಟೊಂದು ಇಲ್ಲ. y is equal to a√2 sin 2pi t by t plus cos 2pi t by ಇಲ್ಲಿ ದೊಡ್ಡದ್ ಮಾಡೋಣ. ಓಕೆ, ಸ್ವಲ್ಪ ಚಿಕ್ಕದಾಗಿ ಬರೀತೀನಿ, ತುಂಬಾ ದೊಡ್ಡದಾಗಿ ಬರ್ಬಿಟ್ಟೆ. ಸೊ ದ ಕ್ವೆಶನ್ ಇಸ್ y is equal to a√2 into sin 2pi t by t plus cos 2pi t by t. ಈಗ ಏನ್ ಮಾಡ್ಬೇಕು ನಾನು? ಬೇಸಿಕಲಿ ಅಗೇನ್ ಸೇಮ್ ಇದನ್ನು ಡಿಸ್ಪ್ಲೇಸ್ಮೆಂಟ್ ಟೈಮ್ ಪೀರಿಯಡ್ ಟೈಮ್. ಓಕೆ, ಅಗೇನ್ LHS ನಲ್ಲಿ y is nothing but ಲೆಂತ್. ಅದಾದ್ಮೇಲೆ RHS ನಲ್ಲಿ a√2 ಅಂದ್ರೆ ನಾನು ಕಾನ್ಸ್ಟೆಂಟ್ ನ ಎವ್ರಿ ಟೈಮ್ ಇಗ್ನೋರ್ ಮಾಡ್ತೀನಿ. ಸೊ ನನ್ಗೆ ಬರೋದು ಇದನ್ನ ಫುಲ್ ಆಗಿ ಬರೆಯೋಣ. m0 l t0, ಇದನ್ನು m0 l t0, ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಲೆಂತ್. ಅದಾದ್ಮೇಲೆ sin 2pi t plus cos 2pi t ತಗೊಳ್ಳೋಣ. ಅಡಿಷನ್ದು ಆಲ್ವೇಸ್ ಏನಿರುತ್ತೆ? ಸೇಮ್ ಡೈಮೆನ್ಷನ್ಸ್ ಇದ್ರೆ ಅಷ್ಟೇ ನಾವು ಆಡ್ ಮಾಡ್ಬೋದು, ಇಲ್ಲ ಅಂದ್ರೆ ಆಡ್ ಮಾಡಕ್ ಹೋಗ್ಬಾರ್ದು. ಓಕೆ, ಸೊ sin 2pi t ತಗೊಳ್ಳೋಣ. ಬರೀ sin 2pi t. ಓಕೆ, ಸೊ ನಮ್ದೇನು ಅಂದ್ರೆ ಎರಡು ಕಡೆ 2pi t ನೇ ಇದೆ. ಎನಿವೇಸ್ sin 2pi t ಆದ್ರೂ ತಗೋಬಹುದು, cos 2pi t ಆದ್ರೂ ತಗೋಬಹುದು. ಇನ್ ದಿ ಎಂಡ್ ಇಟ್ಸ್ ದ ಸೇಮ್, ಯಾಕಂದ್ರೆ ಡೈಮೆನ್ಷನ್ಸ್ ತಗೊಂತಿದೀವಿ. ದೀಸ್ ಆರ್ ನಥಿಂಗ್ ಬಟ್ ಆಂಗಲ್ಸ್ ಥೀಟಾ. ಓಕೆ, ಸೊ ಇದ್ರದ್ದು ನಮ್ಗೆ ಏನು ವ್ಯಾಲ್ಯೂ ಬರಬಾರ್ದು, ಇವೆರಡು ಕ್ಯಾನ್ಸಲ್ ಆಗ್ಬೇಕು. 2pi is ಕಾನ್ಸ್ಟೆಂಟ್, ಸೊ ಐ ವಿಲ್ ನಾಟ್ ಕನ್ಸಿಡರ್ ದಟ್. ಅದಾದ್ಮೇಲೆ ಬಂದ್ಬಿಟ್ಟು ಟೈಮ್. ಸೊ ಇಟ್ ಇಸ್ m0 l0 ಟೈಮ್ ಇದೆ. ಅದೇ ತರ ಟೈಮ್ ಪೀರಿಯಡ್ ಇಸ್ ನಥಿಂಗ್ ಬಟ್ ಅಗೇನ್ ಟೈಮ್ m0 l0 t. ಕ್ಯಾನ್ಸಲ್ ಆಯ್ತು. ಸೊ it has no dimensions. Similarly ಇದ್ರದ್ದು ನೋ ಡೈಮೆನ್ಷನ್ಸ್, cos 2pi t ಹಾಗೆ. ಸೊ ನಂಗೆ ಇನ್ ದಿ ಎಂಡ್ ಫೈನಲಿ ಏನ್ ಬಂತು? ಇಲ್ಲಿ ನೋ ಡಿಮೆನ್ಷನ್ಸ್, ಇಲ್ಲಿ ಲೆಂತ್. ಸೊ RHS is equal to LHS. Therefore it is dimensionally correct. ಸೊ ನಾವು ಈ ಕ್ಲಾಸ್ ಅಲ್ಲಿ ಎಲ್ಲಾ ತರದ ಕ್ವೆಶನ್ ಸಾಲ್ವ್ ಮಾಡಿದ್ವಿ, ಡೈಮೆನ್ಷನಲ್ ಅನಾಲಿಸಿಸ್ ಸಾಲ್ವ್ ಮಾಡಿದ್ವಿ, ಮತ್ತೆ ನಾವು ಫಸ್ಟ್ ಟೈಮ್ ಒಂದ್ ಕ್ವೆಶನ್ ಪರ್ಸೆಂಟೇಜ್ ಎರರ್ ಮೇಲೆ ಸಾಲ್ವ್ ಮಾಡಿದ್ವಿ. ಈ ತರ ಕ್ವೆಶನ್ ನಿಮ್ಗೆ JEE ಅಲ್ಲಿ ಬರಬಹುದು. ಸೊ ಈ ತರ ಕ್ವೆಶನ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಅಂಡ್ ಆಲ್ಸೋ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಲೀಸ್ಟ್ ಕೌಂಟ್ ಮತ್ತೆ ವರ್ನಿಯರ್ ಕ್ಯಾಲಿಪರ್ಸ್ ಅದ್ರ ಮೇಲೆಲ್ಲ ಕ್ವೆಶನ್ಸ್ ಮಾಡ್ಸಿದ್ದೆ. ಸೊ ಅದನ್ನ ನೀವು ಫೋಕಸ್ ಮಾಡಿ ಜಾಸ್ತಿ ಅದ್ರ ಮೇಲೆ ಮಾಡಿದ್ರಿ ಅಂದ್ರೆ ಆಗ್ಬಿಡುತ್ತೆ. ಅದು ಮತ್ತೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಕ್ವೆಶನ್ಸ್ ಅಷ್ಟು ಬರಬಹುದು, ಅದೇನು ಇರಬಹುದು, ಬಟ್ ಡೈಮೆನ್ಷನಲ್ ಅನಾಲಿಸಿಸ್ ಬಂದೇ ಬರುತ್ತೆ. ಮತ್ತೆ ಅದ್ರಲ್ಲಿನು ಪರ್ಸೆಂಟೇಜ್ ಎರರ್ಸ್ ಜೊತೆ ಇದ್ದಿದ್ದು ಎಲ್ಲ ಬಂದೇ ಬರುತ್ತೆ. ಸೊ ನೀವು ಅದ್ರ ಮೇಲೆ ಎಷ್ಟೊಂದು ಕ್ವೆಶನ್ಸ್ ಸಾಲ್ವ್ ಮಾಡಿ, ನೀವು ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಸಾಲ್ವ್ ಮಾಡಿದ್ರಿ ಅಂದ್ರೆ ಎವ್ರಿ ಟೈಮ್ ನಿಮ್ದು ಡೌಟ್ ಸಾಲ್ವ್ ಆಗುತ್ತೆ, ಎಲ್ಲ ಆಗುತ್ತೆ. ಏನು ಇಲ್ಲ, ಪ್ರಾಕ್ಟಿಸ್ ಇಸ್ ದ ಕೀ. ನಿಮ್ಗೆ ಎಷ್ಟು ಕ್ವೆಶನ್ ಸಾಲ್ವ್ ಮಾಡ್ತೀರಾ, ಅದ್ರಲ್ಲಿ ನೀವೇನಾದ್ರೂ ನೀವು ಟ್ರಿಕ್ಸ್ ಯೂಸ್ ಮಾಡ್ಬೋದಾ, ಆ ತರ ಎಲ್ಲ ಮಾಡ್ದಾಗೇನೆ ನೀವು ಕ್ರ್ಯಾಕ್ ಮಾಡ್ಬೋದು. ಸೊ ನಾನು ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.